ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಈ ವಾರ ಕಳಪೆ ಮತ್ತು ಉತ್ತಮ ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಚಟುವಟಿಕೆ ಸಮಯದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಮತ್ತು ಜಗಳ ಕೂಡ ಶುರುವಾಗಿದೆ. ಬನ್ನಿ, ಏನಕ್ಕಾಗಿ ಇಲ್ಲಿ ಜಗಳ ನಡೀತಾ ಇದೆ ಮತ್ತು ಈ ವಾರ ಉತ್ತಮ ಕಳಪೆ ಯಾರಿಗೆ ಸಿಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಉತ್ತಮ ಮತ್ತು ಕಳಪೆ ಒಂದು ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಉತ್ತಮ ಅಂದರೆ ಯಾವ ಕಾರಣಕ್ಕೆ ಇಲ್ಲಿ ಉತ್ತಮ ಕೊಡ್ತಾ ಇದ್ದೀರಾ ಅಂತ ಹೇಳಿ ಒಂದೊಂದು ಕಾರಣಗಳನ್ನ ಕೊಡಬೇಕು, ಮತ್ತು ಕಳಪೆ ಯಾಕೆ ಕೊಡ್ತಾ ಇದ್ದೀರಾ ಆ ಸ್ಪರ್ಧೆಗೆ ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಕಾರಣಗಳನ್ನ ಕೊಟ್ಟು ಇಲ್ಲಿ ಅವ್ರನ್ನ ಕಳಪೆ ಉತ್ತಮ ಕೊಡ್ತೇವೆ ಅಂತ ಹೇಳಬೇಕು. ಅದೇ ರೀತಿ ಈಗ ಈ ವಾರನೂ ಕೂಡ ಒಂದು ಚಟುವಟಿಕೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ಕಳಪೆನ ಇಲ್ಲಿ ರಕ್ಷಿತಾನ ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಕ್ಷಿತಾ ಅವರಿಗೆ ತಗೊಂಡಿರುವಂಥ ಕಾರಣಗಳನ್ನ ಕೇಳಿದರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. ನಿನ್ನೆ ಎಪಿಸೋಡ್ನಲ್ಲಿ ಎಲ್ಲರೂ ಸೋಫಾ ಎದುರುಗಡೆ ಕೂತ್ಕೊಂಡು ಮಾತಾಡುವಾಗ, ಅಂದರೆ ಗಾರ್ಡನ್ ಏರಿಯಾದಲ್ಲಿ ಅಲ್ಲೊಂದಿಷ್ಟು ಬೀನ್ ಬ್ಯಾಗ್ಗಳನ್ನ ಇಟ್ಟಿರ್ತಾರೆ. ಆ ಬೀನ್ ಬ್ಯಾಗ್ಗಳನ್ನ ತಗೊಂಡು ಹೋಗಿ ಯಾರು ರಕ್ಷಿತಾ ಅವರು ಹೋಗಿ ಬೇರೆ ಕಡೆ ಇಡ್ತಾರೆ. ಯಾಕಪ್ಪ ಅಂದರೆ ಅವ್ರಿಗೊಂದು ಪ್ರವೇಶಿ ಬೇಕು ಗಿಲ್ಲಿ ಜೊತೆ ಮಾತಾಡೋಕ್ಕೋಸ್ಕರ. ಆ ಒಂದು ಕಾರಣಕ್ಕೆ ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಕಾರಣಕ್ಕೆ ಆ ಒಂದಿಷ್ಟು ಬೀನ್ ಬ್ಯಾಗ್ಗಳನ್ನ ತೆಗೆದು ಹೋಗಿ ಬೇರೆ ಕಡೆ ಇಡ್ತಾರೆ. ಈ ಒಂದು ಪಾಯಿಂಟ್ನ ಇಟ್ಕೊಂಡು ರಾಶಿಕಾ ಅವರು ಈ ಒಂದು ಪಾಯಿಂಟ್ಗೆ ಈಗ ರಕ್ಷಿತಾ ಅವರಿಗೆ ಕಳಪೆ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ. ಸ್ವಲ್ಪ ದೊಡ್ಡ ಲೆವೆಲ್ಗೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಪ್ರೋಮೋದಲ್ಲಿ ಮೇನ್ ಟಾಪಿಕ್ನಷ್ಟೇ ತೋರಿಸಿದ್ದಾರೆ, ಪೂರ್ತಿ ಏನು ತೋರಿಸಿಲ್ಲ. ಬಟ್ ಇಲ್ಲಿ ಯಾರಿಗೆ ಕಳಪೆ ಬಂದಿದೆ ಯಾರಿಗೆ ಉತ್ತಮ ಬಂದಿದೆ ಅಂತ ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಇಲ್ಲಿ ರಾಶಿಕಾ ಅವರು ರಕ್ಷಿತಾಗೆ ಕಳಪೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ, ಅದೇ ಒಂದು ಬೀನ್ ಬ್ಯಾಗ್ನ ತೆಗೆದಿಡ್ತಾರಲ್ಲ ಆ ಒಂದು ಕಾರಣಕ್ಕೆ ಇಲ್ಲಿ ಕಳಪೆನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಶಿಕಾ ಅವರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆನೂ ಮಾತಾಡಿದ್ದಾರೆ. ಅದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಅದೇ ಒಂದು ಪಾಯಿಂಟ್ನ ಇಟ್ಕೊಂಡು ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ನಾನು ಸಿಚುವೇಶನ್ನ ನೋಡಿದೆ. ಏನಪ್ಪ ಅಂದರೆ ಬೀನ್ ಬ್ಯಾಗ್ಗಳನ್ನ ರಕ್ಷಿತಾ ಅವರು ಬೇರೆ ಕಡೆ ಇಡ್ತಾರೆ. ಈ ಒಂದು ವಿಷಯ ನೋಡಿದರೆ ಅವರಿಗೆ ಪ್ರೈವೇಸಿ ಬೇಕು ಗಿಲ್ಲಿ ಜೊತೆ ಮಾತಾಡೋಕೆ. ಮತ್ತು ಗಿಲ್ಲಿ ಏನಾದರೂ ಯಾರೋಕೆ ಮಾತಾಡ್ತಾ ಇದ್ದಾರೆ, ನೀ ಸುಮ್ಮನಿರೋ ಅಂದ್ಬಿಟ್ಲೆ ಅವ್ರು ಸುಮ್ಮನಿರ್ಬೇಕಂತ ಇವ್ರು ಯಾರು ಅವನಿಗೆ ಹೇಳೋಕೆ ಅನ್ನೋ ರೀತಿಯಲ್ಲಿ ಹೇಳಿ ಒಂದೊಂದು ಪಾಯಿಂಟ್ಗಳನ್ನ ಇಟ್ಟು ಇಲ್ಲಿ ಕಳಪೆಯನ್ನು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ ರಾಶಿಕಾ ಅವರ ಮಾತಿಗೆ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಾನು ವ್ಯಕ್ತಿತ್ವ ನೋಡ್ತೀನಿ, ಅವರ ನಡವಳಿಕೆ ನೋಡ್ತೀನಿ, ಅಂಥವ್ರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಪ್ರೈವೇಸಿ ಬೇಕು ನನಗೆ ಏನು ಇವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ರಾಶಿಕಾ ಅವರು ಏನಿದೆ ನಿಮ್ಮ ಮನೆನಾ, ನೀನು ಬಂದ ರೀತಿಯಲ್ಲಿ ಮಾತಾಡೋಕ್ಕೆ ನಾವು ಯಾರು ಕೇಳಬೇಕಾದ್ರೂ ಮಾತಾಡ್ತೀವಿ, ನೀನು ಬಾರ್ಡರ್ ಹಾಕಿದ್ರೆ ನಾವೇನು ಮಾಡೋಕ್ಕೆ ಬರಲ್ಲ, ನೀನು ಯಾಕೆ ಆ ರೀತಿ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ರಕ್ಷಿತಾ ಮತ್ತು ರಾಶಿಕಾ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಸಿಚುವೇಷನ್ನಲ್ಲಿ ಧ್ರುವಂತವರು ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ. ರಕ್ಷಿತಾ ಅವರ ಒಂದು ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಈ ವಾರದ ಒಂದು ಕಳಪೆ ಮತ್ತು ಉತ್ತಮ ತುಂಬ ಜೋರಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಇವರು ಕೊಡುವಂಥ ಕಾರಣಗಳು ಮೇನ್ ಪಾಯಿಂಟ್ಸ್ಗಳಾಗ್ತವೆ. ಇಲ್ಲಿ ಕಳಪೆ ಅಂದರೆ ಒಂದು ದಿನವೇನೋ ಒಂದು ಜೈಲು ವಾಸ ಇರುತ್ತೆ. ಉತ್ತಮ ಅಂದರೆ ಅವ್ರಿಗೆ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಮೆಡಲ್ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ರಕ್ಷಿತಾ ಅವರಿಗೆ ಇಲ್ಲಿ ಒಂದು ಕಳಪೆ ಪಟ್ಟ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕಾ ಅವರು ಒಂದೊಂದು ಕಾರಣಗಳನ್ನ ಕೊಟ್ಟು ಇಲ್ಲಿ ರಕ್ಷಿತಾ ಜೊತೆ ವಾದ ಮಾಡ್ತಾ ಇದ್ರು ಕೂಡ ರಕ್ಷಿತಾ ಅವರು ನಕ್ಕೊಂತ ಇವ್ರು ಏನು ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಇಲ್ಲಿ ಯಾರು ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಅವಳು ಬಿಟ್ಟರೆ ಬರೀ ನಗೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ, ಕಣ್ಣಿಗೆ ಕಾಣ್ತಾ ಇದ್ದಿಲ್ಲ ಏನು ಮಾಡ್ತಾ ಇದ್ದಾಳೆ ಏನು ಅಂತ, ಇಲ್ಲೇ ಗೊತ್ತಾಗ್ತದೆ ಏನು ಅಂತ. ಇವಳಿಗೆ ಗಿಲ್ಲಿ ಬೇಕು ಅನ್ನೋ ಒಂದು ಕಾರಣನ ಮಾತುಗಳನ್ನ ಹೇಳ್ತಾಳೆ. ಗಿಲ್ಲಿ ಬೇಕು ಹಾಗಾಗಿ ಹೀಗೆ ಮಾಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಾಶಿಕಾ ಅವರು ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಗಿಲ್ಲಿ ಇಷ್ಟ ಅಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ರಕ್ಷಿತಾ ಅವರು ಬಿದ್ದು ನಗ್ತಾ ಇದ್ದಾರೆ. ಈ ಒಂದು ವಾರ ಕಳಪೆ ಮತ್ತು ಉತ್ತಮ ಯಾರಿಗೆ ಬರಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಪಾಯಿಂಟ್ ಏನೋ ಓಕೆ, ಬಟ್ ಅದನ್ನ ತುಂಬ ಸೀರಿಯಸ್ ಆಗಿ ರಾಶಿಕಾ ಅವರು ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಸೀರಿಯಸ್ನೆಸ್ ಬೇಡ ಆಗಿತ್ತು ಅಂತಲೂ ಹೇಳ್ಬೋದು. ಇಲ್ಲಿ ಮಾತಿಗೂ ರಾಶಿಕಾ ಅವರು ಯಾರು ರಕ್ಷಿತಾಗೆ ಗಿಲ್ಲಿ ಇಷ್ಟ, ಅವನಂದರೆ ಅವನಿಗೆ ಒಂದು ಪ್ರೈವೇಸಿ ಬೇಕು ಅನ್ನೋ ರೀತಿ ಪದಗಳನ್ನ ಯೂಸ್ ಮಾಡಬಾರ್ದಾಗಿತ್ತು. ಈ ಒಂದಿಷ್ಟು ಪದಗಳನ್ನ ಇಲ್ಲಿ ರಾಶಿಕಾ ಅವರು ಯೂಸ್ ಮಾಡಿದ್ದಾರೆ. ಈ ಒಂದು ಮಾತಿಗೆ ರಿಯಾಕ್ಟ್ ಆಗಿ ಇಲ್ಲಿ ಯಾರು ರಕ್ಷಿತಾ ಅವರು ಕೂಡ ಮಾತಾಡಿದ್ದಾರೆ. ಇವತ್ತಿನ ಎಪಿಸೋಡ್ನ ನೋಡಬೇಕು ಯಾರಿಗೆ ಕಳಪೆ ಬರುತ್ತೆ ಮತ್ತು ಯಾರಿಗೆ ಉತ್ತಮ ಬರುತ್ತೆ ಅಂತ. ನಿಮ್ಮ ಪ್ರಕಾರದಲ್ಲಿ ರಾಶಿಕಾ ಅವರು ರಕ್ಷಿತಾಗೆ ಕೊಟ್ಟಿರುವಂತಹ ಕಳಪೆ ಮತ್ತು ಅವಕ್ಕೆ ಕೊಟ್ಟಿರುವಂಥ ಕಾರಣಗಳು ಸರಿ ಇದೆಯಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ.